ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. 2025ರಲ್ಲಿ ಅಗಲಿದ ಸ್ಯಾಂಡಲ್ವುಡ್ ನಟ ನಟಿಯರು ಯಾರು, ಯಾರಿಗೆ ಏನೇನೋ ಆಗಿತ್ತು, ಯಾರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು, ಈ ವರ್ಷ ಅಂತ್ಯ ಕಂಡ ರಾಜಕಾರಣಿಗಳು ಯಾರು, ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಸರೋಜಾ ದೇವಿ ಕನ್ನಡ, ಹಿಂದಿ, ತಮಿಳು, ತೆಲುಗು ಸೇರಿದಂತೆ ಬಹು ಭಾಷೆಗಳಲ್ಲಿ ನಟಿಸಿದ್ದವರು ಸರೋಜಾ ದೇವಿ. ಇವರು ಜುಲೈ 14ರಂದು ಇಹಲೋಕ ತ್ಯಜಿಸಿದ್ರು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಇವರಿಗೆ 87 ವರ್ಷ ವಯಸ್ಸಾಗಿತ್ತು. ಇನ್ನು ಸರೋಜಾ ದೇವಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. MS ಉಮೇಶ್ ಹಾಸ್ಯ ನಟ MS ಉಮೇಶ್ ನವೆಂಬರ್ 30ರಂದು ವಿಧಿವಶರಾದರು. 80 ವರ್ಷ ವಯಸ್ಸಾಗಿದ್ದ ಇವರಿಗೆ ಬಿದ್ದು ಏಟಾಗಿತ್ತು. ಆಸ್ಪತ್ರೆಗೆ ದಾಖಲಿಸಿದಾಗ ಲಿವರ್ ಕ್ಯಾನ್ಸರ್ ಇರೋದು ಗೊತ್ತಾಗಿತ್ತು. ಈವರೆಗೆ ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟನೆ ಮಾಡಿದ್ರು. ರಾಜು ತಾಳಿಕೋಟೆ ನಾಟಕದಿಂದಲೇ ಕನ್ನಡಿಗರ ಮನೆ ಮಾತಾದವರು ರಾಜು ತಾಳಿಕೋಟೆ. ನಂತರದಲ್ಲಿ ಸಿನಿಮಾದಲ್ಲೂ ಹಾಸ್ಯದ ಮೂಲಕ ದೊಡ್ಡ ಹೆಸರು ಮಾಡಿದ್ರು. ಅಕ್ಟೋಬರ್ 13ರಂದು ಹೃದಯಾಘಾತಕ್ಕೆ ಒಳಗಾಗಿ ಜೀವ ಬಿಟ್ರು. ಇವರಿಗೆ 62 ವರ್ಷ ವಯಸ್ಸಾಗಿತ್ತು. ಹರೀಶ್ ರಾಯ್ KGF ಚಾಚಾ ಹರೀಶ್ ರಾಯ್ಗೆ KGF ಸಿನಿಮಾ ವೇಳೆಯೇ ಗಂಟಲಲ್ಲಿ ಗಡ್ಡೆಯಾಗಿತ್ತು. ನಂತರ ಚೆಕ್ ಮಾಡಿಸಿದಾಗ ಅದು ಥೈರಾಯ್ಡ್ ಕ್ಯಾನ್ಸರ್ ಅನ್ನೋದು ಗೊತ್ತಾಯ್ತು. ನವೆಂಬರ್ 6ರಂದು ಚಿಕಿತ್ಸೆ ಫಲಿಸದೆ ಬಾರದೂರಿಗೆ ಪಯಣಿಸಿದ್ರು. ಇವರಿಗೆ 55 ವರ್ಷ ವಯಸ್ಸಾಗಿತ್ತು. ಬ್ಯಾಂಕ್ ಜನಾರ್ದನ್ ಸ್ಯಾಂಡಲ್ವುಡ್ನ ಹೆಸರಾಂತ ಕಾಮಿಡಿ ನಟರಲ್ಲಿ ಬ್ಯಾಂಕ್ ಜನಾರ್ದನ್ ಕೂಡ ಒಬ್ಬರು. ಇವರು 860ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಆದರೆ ಕೊನೆಯಲ್ಲಿ ದುಡ್ಡಿಲ್ಲದೆ ಸಂಕಷ್ಟದಲ್ಲಿ ಸಿಲುಕಿದ್ರು. ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರು ಏಪ್ರಿಲ್ 14ರಂದು ವಿಧಿವಶರಾದರು. ಇವರಿಗೆ 76 ವರ್ಷ ವಯಸ್ಸಾಗಿತ್ತು. ಯಶವಂತ ಸರದೇಶ ಪಾಂಡೆ ರಂಗಭೂಮಿ ನಟ ಯಶವಂತ್ ಸರದೇಶ ಪಾಂಡೆ ನಾಟಕ ಮತ್ತು ಸಿನಿಮಾಗಳಲ್ಲೂ ನಟಿಸಿ ಸೈ ಎನಿಸಿಕೊಂಡಿದ್ರು. ಇವರು ಸೆಪ್ಟೆಂಬರ್ 29ರಂದು ಹೃದಯಾಘಾತಕ್ಕೆ ಬಲಿಯಾದರು. ಇವರಿಗೆ 60 ವರ್ಷ ವಯಸ್ಸಾಗಿತ್ತು. ತಿಥಿ ಗಡ್ಡಪ್ಪ ತಿಥಿ ಸಿನಿಮಾ ಮೂಲಕ ಫೇಮಸ್ ಆಗಿದ್ದ ಗಡ್ಡಪ್ಪ ನವೆಂಬರ್ 12ರಂದು ವಿಧಿವಶರಾದರು. ಇವರ ನಿಜವಾದ ಹೆಸರು ಚನ್ನೇಗೌಡ ಅಂತ. 89 ವರ್ಷ ವಯಸ್ಸಾಗಿದ್ದ ಇವರು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿದ್ರು. ದಿನೇಶ್ ಮಂಗಳೂರು KGFನ ಶೆಟ್ಟಿ ಖ್ಯಾತಿಯ ದಿನೇಶ್ ಮಂಗಳೂರು ಆಗಸ್ಟ್ 25ರಂದು ವಿಧಿವಶರಾದರು. ದೀರ್ಘಕಾಲದಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದ ಇವರಿಗೆ 55 ವರ್ಷ ವಯಸ್ಸಾಗಿತ್ತು. ಸಂತೋಷ್ ಬಾಲರಾಜ್ ಗಣಪ ಸಿನಿಮಾ ಖ್ಯಾತಿಯ ಸಂತೋಷ್ ಬಾಲರಾಜ್ 2025ರ ಆಗಸ್ಟ್ 5ರಂದು ನಿಧನರಾದರು. ಜಾಂಡಿಸ್ನಿಂದ ಬಳಲುತ್ತಿದ್ದ ಇವರು ಕೋಮಾಗೆ ಹೋಗಿದ್ರು. ಕೊನೆಗೆ ಚಿಕಿತ್ಸೆ ಫಲಿಸದೆ 38ನೇ ವಯಸ್ಸಿಗೆ ಬಾರದೂರಿಗೆ ಪಯಣಿಸಿದ್ದಾರೆ. ರಾಕೇಶ್ ಪೂಜಾರಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಮೇ 12ರಂದು ವಿಧಿವಶರಾದರು. ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಕೊನೆಯದಾಗಿ ನಟಿಸಿದ್ರು. ಆದರೆ ಆ ಸಿನಿಮಾ ಬಿಡುಗಡೆಗೂ ಮುನ್ನವೇ ಬಾರದೂರಿಗೆ ಪಯಣಿಸಿದ್ರು. ಇವರಿಗೆ ಜಸ್ಟ್ 33 ವರ್ಷ ವಯಸ್ಸಾಗಿತ್ತು. ಸರಿಗಮ ವಿಜಯ್ ಸ್ಯಾಂಡಲ್ವುಡ್ ಮತ್ತು ಕಿರುತೆರೆಯಲ್ಲಿ ನಟಿಸಿದ್ದ ಸರಿಗಮ ವಿಜಯ್ ಜನವರಿ 15ರಂದು ವಿಧಿವಶರಾದರು. ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರಿಗೆ 76 ವರ್ಷ ವಯಸ್ಸಾಗಿತ್ತು. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ವಿಜಯ್ ಸಹಾಯಕ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ರು. ಸಿನಿಮಾ ಮಂದಿ ಮಾತ್ರವಲ್ಲ, ರಾಜಕಾರಣಿಗಳು ಮತ್ತು ಸಾಧಕರು ಕೂಡ ಈ ವರ್ಷ ಅಗಲಿದ್ದಾರೆ. ಅವರು ಯಾರು ಅಂತ ನೋಡೋದಾದ್ರೆ, ಶಾಮನೂರು ಶಿವಶಂಕರಪ್ಪ ಹಿರಿಯ ರಾಜಕಾರಣಿ, ಕೈ ಶಾಸಕ ಶಾಮನೂರು ಶಿವಶಂಕರಪ್ಪ ಡಿಸೆಂಬರ್ 14ರಂದು ವಿಧಿವಶರಾದರು. ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ಇವರಿಗೆ 94 ವರ್ಷ ವಯಸ್ಸಾಗಿತ್ತು. HY ಮೇಟಿ ಕೈ ಶಾಸಕ HY ಮೇಟಿ ನವೆಂಬರ್ 4ರಂದು ವಿಧಿವಶರಾದರು. ಇವರು ಶ್ವಾಸಕೋಶದ ಸೋಂಕು ಮತ್ತು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ರು. ಅಂದಹಾಗೆ ಇವರಿಗೆ 80 ವರ್ಷ ವಯಸ್ಸಾಗಿತ್ತು. ಇನ್ನು ಈ ವರ್ಷ ಅಗಲಿದ ಸಾಧಕರನ್ನ ನೋಡೋಣ. ಸಾಲುಮರದ ತಿಮ್ಮಕ್ಕ ವೃಕ್ಷ ಮಾತೆ ಅಂತಲೇ ಹೆಸರಾದ ಸಾಲುಮರದ ತಿಮ್ಮಕ್ಕ 114ನೇ ವಯಸ್ಸಿನಲ್ಲಿ ವಿಧಿವಶರಾದರು. ಮಕ್ಕಳಾಗದ ಇವರು ಮರಗಳನ್ನೇ ಮಕ್ಕಳಂತೆ ಬೆಳೆಸಿದ್ರು. ಕೊನೆಗೆ ಅದೇ ಮಕ್ಕಳ ದಿನಾಚರಣೆ ಎಂದೇ ಪ್ರಾಣ ಬಿಟ್ರು. 8,000ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ ಖ್ಯಾತಿ ಇವರಿಗೆ ಸಲ್ಲುತ್ತೆ. ಮಹಾಂತೇಶ್ ಬೀಳಗಿ ಪ್ರಾಮಾಣಿಕ IAS ಅಧಿಕಾರಿ ಅಂತ ಹೆಸರು ಮಾಡಿದ್ದ ಮಹಾಂತೇಶ್ ಬೀಳಗಿ ನವೆಂಬರ್ 25ರಂದು ವಿಧಿವಶರಾದರು. ಕಾರು ಅಪಘಾತದಲ್ಲಿ 51 ವರ್ಷಕ್ಕೆ ಪ್ರಾಣ ಬಿಟ್ರು. 2012ನೇ ಬ್ಯಾಚ್ನ IAS ಅಧಿಕಾರಿಯಾದ ಇವರು ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ರು. SL ಭೈರಪ್ಪ ಹಿರಿಯ ಸಾಹಿತಿ, ಅಕ್ಷರ ಬ್ರಹ್ಮ SL ಭೈರಪ್ಪ ಸೆಪ್ಟೆಂಬರ್ 24ರಂದು ವಿಧಿವಶರಾದರು. ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ಇವರಿಗೆ 94 ವರ್ಷ ವಯಸ್ಸಾಗಿತ್ತು. ಸ್ನೇಹಿತರೆ,
ಇದು ಈ ವರ್ಷ ಅಂದ್ರೆ 2025ರಲ್ಲಿ ಅಗಲಿದ ನಟ ನಟಿಯರ ಬಗ್ಗೆ, ಗಣ್ಯರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರಲ್ಲಿ ನಿಮಗೆ ತುಂಬಾ ಬೇಸರ ತರಿಸಿದ ಅಗಲಿಕೆ ಯಾವುದು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಹಾಕಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.